ಗದಗ ಜಿಲ್ಲೆಯಿಂದ ಇವತ್ತು ಸಚಿವರನ್ನಾಗಿ ನೋಡಬೇಕು ಅನ್ನುವಂತಹ ಮಹತ್ವಾಕಾಂಕ್ಷಿ ವಿಚಾರಗಳನ್ನು ಹೊತ್ತು ಇವತ್ತು ಎಚ್.ಕೆ. ಪಾಟೀಲರ ಅಭಿಮಾನಿಗಳು ಮತ್ತೆ ಅವರನ್ನ ಸಚಿವರನ್ನಾಗಿ ನೋಡಬೇಕು, ಹೈಕಮಾಂಡ್ ಅವರಿಗೆ ಖಂಡಿತವಾಗಿ ಕೂಡ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗದಗನ ಮುಳುಗುಂದಾಕದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಅವರೆಲ್ಲೂ ಕೂಡ ಭಾಗಿಯಾಗಿದ್ದಾರೆ, ಪಾದಯಾತ್ರೆ ಮಾಡ್ತಾ ಬಂದಿದ್ದಾರೆ. ಇವತ್ತು ವೇದಿಕೆ ಕಾರ್ಯಕ್ರಮ ಕೂಡ ಅನುಭವವಾಗಿದೆ. ಅದರಲ್ಲಿ ಭಾಗಿಯಾಗಲಿಕ್ಕೆ ಪೀರ್ ಸಾಬ್ ಕೌತಾಳ್, ಇವತ್ತು ಅದೇ ಪಕ್ಷದ ಮುಖಂಡರು, ಎಚ್.ಕೆ. ಪಾಟೀಲರ ಅಭಿಮಾನಿಗಳು, ಜೊತೆಗೆ ಕೆ.ಎಸ್. ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷರು ಕೂಡ ಹೌದು, ಅವರಿದ್ದಾರೆ. ನಮ್ಮ ಜೊತೆಗೆ ಮಾತನಾಡ್ತಾರೆ, ಏನ್ ಮಾತನಾಡ್ತಾರೆ ಅಂತ. ಇವತ್ತು ಹಲವಾರು ಬಾರಿ ಹಲವಾರು ಇಲಾಖೆಗಳಲ್ಲಿ ಸಚಿವರಾಗಿ ಕೆಲಸ ಮಾಡಿದಂಥವ್ರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಂಥವ್ರು ಎಚ್.ಕೆ. ಪಾಟೀಲರು. ಅಂಥವರಿಗೆ ಇವತ್ತು ಸಚಿವ ಸ್ಥಾನವನ್ನು ಕೇಳಲಿಕ್ಕೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿ ಪಡ್ಕೊಳ್ಳೋ ಲೆವೆಲ್ಗೆ ಇವತ್ತು ಹೈಕಮಾಂಡ್ ಬಂದ್ಬಿಡುತ್ತಾ ಅಂತ. ಬೀದಿಗೆ ಬಂದು ನೀವು ಹೇಳೋದಕ್ಕೆ ಬೀದಿಗೆ ಬಂದು ಏನು ಅದನ್ನು ಪಡಿಬೇಕು ಅನ್ನೋಂಥದ್ದು ಏನು ಆ ಥರ ಏನು ವಿಚಾರ ಇಲ್ಲ. ಈಗ ಒಂದು ಲಿಸ್ಟ್ ಬಿಡುಗಡೆ ಆಗೈತಿ, ಇನ್ನೊಂದು ಲಿಸ್ಟ್ ಬಿಡುಗಡೆ ಆಗ್ತೈತೆ ಅನ್ನೋ ನಂಬಿಕೆನೂ ನಮಗೈತಿ. ನಾವು ಅವರೆಲ್ಲ ಶಿಷ್ಯ ಬಳಗ ಇರ್ಬೋದು, ನಮ್ಮ ಕೆ.ಎಚ್. ಪಾಟೀಲ್ ಅಭಿಮಾನಿ ಬಳಗ ಇರ್ಬೋದು, ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿರ್ಬೋದು, ನಾವು ಎಲ್ಲರೂ ತೀರ್ಮಾನ ಮಾಡಿ ಒಂದು ಸಾಮೂಹಿಕವಾಗಿ ಒಂದು ಏನೈತೆ ನೋಡು ಒಂದು ಪ್ರೊಸೆಷನ್ ಮಾಡೋಣ ಅನ್ನೋಂಥ ತೀರ್ಮಾನ ನಾವು ತೊಗೊಂಡು ಸಾಮೂಹಿಕವಾಗಿ ಒಂದು ನಾವು ಇವತ್ತು ಮೆರವಣಿಗೆ ಮುಖಾಂತರ ನಮ್ಮದು ಆಕ್ರೋಶವನ್ನು ನಾವು ಇವತ್ತು ಹೊರಗೆ ಹಾಕಿವಿ. ಇನ್ನು 2ನೇ ಲಿಸ್ಟ್ ಐತಿ, 3ನೇ ಲಿಸ್ಟ್ ಐತಿ, ಬಿಡುಗಡೆ ಆಗ್ತೈತಿ, ಏನು ಸಮಸ್ಯೆ ಏನಿಲ್ಲ. ಮುಂದಿನ ದಿನಮಾನದೊಳಗೆ ಅವರು ಕೊಡ್ತಾರೆ ಅನ್ನೋವಂಥ ಆಶಾಭಾವನೂ ನಮಗೈತಿ. ಒಂದು ವೇಳೆ ಕೊಡಲಿಲ್ಲಪ್ಪ ಅಂತಂದ್ರೆ ಮುಂದಿನ ದಿನಮಾನದಾಗ ಇದ್ರ ಬಗ್ಗೆ ಉಗ್ರ ಹೋರಾಟ ನಾವು ಮಾಡ್ತೀವಿ. ನನ್ನ ಪ್ರಶ್ನೆ ಇಷ್ಟೇ, ಎಚ್.ಕೆ. ಪಾಟೀಲ್ ಸಾಹೇಬರು ಸಮರ್ಥರು, ಅವರಿಗೆ ಕಾನೂನು ಜ್ಞಾನ ಇದೆ, ಸಚಿವ ಸಂಪುಟದಲ್ಲಿನ ಅವರು ಹಿರಿಯರಾಗಿರ್ತಕ್ಕಂಥ ಸಚಿವರಾಗ್ತಾರೆ, ಪ್ರತಿಯೊಂದನ್ನು ಕೂಡ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಎಲ್ಲ ಜ್ಞಾನ ಶಕ್ತಿ ಅವರಿಗಿದೆ. ಅಂಥವರು ಸಂಪುಟದಲ್ಲಿದ್ದರೆ ಸರ್ಕಾರ ಕೂಡ ಒಂದು ಬೆಲೆ ಇರ್ತದೆ, ಒಂದು ಗತ್ತಿರ್ತದೆ, ಒಂದು ತಾಕತ್ತಿರ್ತದೆ. ಆ ಹಿನ್ನೆಲೆಯಲ್ಲಿ ಹೈಕಮಾಂಡೇ ಮುತುವರ್ಜಿನ ವಹಿಸಿ ಅವರಿಗೆ ಸ್ಥಾನವನ್ನು ನೀಡಬೇಕಾಗಿತ್ತು, ಇಷ್ಟೊಂದು ಕಾಯಿಸಬೇಕಾಗಿತ್ತ ಅನ್ನುವಂಥದ್ದು. ನಾ ಆಗ್ಲೂ ಹೇಳೀನಿ, ನಾ ಈಗೂ ಹೇಳ್ತೀನಿ, ಇದು ನಾವು ಅವ್ರ ಮೇಲೆ ಇರುವಂಥ ಪ್ರೀತಿಗೆ ನಾವು ಇದನ್ನು ಮಾಡೀವಿ. ನಾವು ಅವ್ರ ಮೇಲೆ ಇರುವಂಥ ಕಾರ್ಯಕರ್ತರಿಗೆ ಇರುವಂಥ ಪ್ರೀತಿಗೆ ಅವ್ರು ಮಾಡಿವಿ. ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹತೆ ಇರುವಂಥವ್ರು. ಅವರು ಏನೋ ಹೈಕಮಾಂಡ್ ಒಳಗೆ ಇನ್ನೂ 2 ಲಿಸ್ಟ್ ಬಿಡುಗಡೆ ಆಗೋದಾವು, ಇವತ್ತಿಲ್ದ ನಾಳೆ ಆಗ್ತಾವು. ಆದ್ಮೇಲೆ ಏನೈತೆ ನೋಡಿ 2ನೇ ಲಿಸ್ಟ್ನಾಗ ಅವ್ರಿಗೆ ಬಿಡುಗಡೆ ಆಗ್ತೈತೆ, ಅವ್ರ ಹೆಸರು ಬಿಡುಗಡೆ ಮಾಡ್ತಾರಂತ ನಾ ಹೇಳಕ್ಕೆ ಇಚ್ಛಪಡ್ತೀನಿ. ಖಂಡಿತವಾಗಿಯೂ ಕೂಡ ನೀವು ಹೇಳಿದ ಹಾಗೇನೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮರ್ಥರು ಅನ್ನುವಂಥದ್ದು. ಈಗ ಒಂದಷ್ಟು ಜನರ ಪಟ್ಟಿಗಳನ್ನ ನಾವು ನೋಡ್ತಾ ಹೋದಾಗ, ಹೆಸರುಗಳನ್ನ ನೋಡ್ತಾ ಹೋದಾಗ, ಅನುಭವದ ಆಧಾರದ ಮೇಲೆ ನೋಡ್ತಾ ಹೋದಾಗ, ಹಿಂದೂ ಕೂಡ ಕೆ.ಎಚ್. ಪಾಟೀಲರಿಗೆ CM ಸ್ಥಾನ ತಪ್ಪಿದ್ದನ್ನು ನಾವು ಯಾರು ಕೂಡ ಮರ್ತಿಲ್ಲ. ಆದರೆ ಮತ್ತೊಂದು ಬಾರಿ ಇವತ್ತು ಮುಖ್ಯಮಂತ್ರಿ ಸ್ಥಾನ ಹೋಗ್ಲಿ, ಕೊನೆ ಪಕ್ಷ ಸಚಿವ ಸ್ಥಾನವನ್ನು ಕೊಡ್ಲಿಕ್ಕೆ ಹಿಂದೇಟು ಹಾಕಿದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅನುಭವಿಗಳಿಗೆ, ನುರಿತವರಿಗೆ, ಪ್ರಾಮಾಣಿಕರಿಗೆ, ನಾಲೆಜಬಲ್ ಪರ್ಸನ್ಗೆ, ಕೆಪಾಬಿಲಿಟಿ ಇರುವಂಥವರಿಗೆ ಯಾಕೆ ಪಕ್ಷ ಈ ರೀತಿ ಮಾಡ್ತಾ ಇದೆ ಅನ್ನುವಂಥದ್ದು. ಸ್ವಾಮಿಗಳ ನಿಮಗೆ ನಾನು ಹೇಳಿಬಿಟ್ಟೇನಿ. ಈಗ ಏನಂತೇಳೀನಿ ನಾನು, 1ನೇ ಲಿಸ್ಟ್ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಅದು ನಮಗೆ ಆಗಂಗಿಲ್ಲ ಅಂತ ಅರ್ಥ ಅಲ್ಲ. ಈಗ ಒಬ್ಬರು ಮಿನಿಸ್ಟ್ರ್, ಒಬ್ಬರು CM ಆಗಿರ್ತಾರೆ ಅಂದ್ರೆ 10-12 ಮಂದಿ ಸ್ವಾಭಾವಿಕದು ಇದು ತೊಗೊಳೋದು ಸ್ವಾಭಾವಿಕದು. ಅದಕ್ಕೆ 2ನೇ ಲಿಸ್ಟ್ ಒಳಗೆ ಅವ್ರದ್ದು ಹೆಸರು ಖಂಡಿತ ಬಿಡುಗಡೆ ಆಗ್ತೈತೆ ಅಂತ ನಾ ಹೇಳ್ತೀನಿ. 2ನೇ ಲಿಸ್ಟ್ನಾಗ ಖಂಡಿತ ಬಿಡುಗಡೆ ಆಗ್ತೈತೆ ಅವ್ರ ಹೆಸರು. ಅವ್ರ ಅವಶ್ಯಕತೆ ರಾಜಕಾರಣಕ್ಕೆ ಭಾಳ ಐತಿ. ಅದನ್ನು ಹೈಕಮಾಂಡ್ನವರು ಅಳೆದು ತೂಗಿ ನೋಡಿ ಅವ್ರಿಗೆ ಸಚಿವ ಸ್ಥಾನ ಕೊಡ್ತಾರ. ಇದಿಷ್ಟು ಪೀರ್ ಸಾಬ್ ಕೌತಾಳ್ ಅವರ ಮಾತು. ಖಂಡಿತವಾಗಿಯೂ ಕೂಡ ಎಚ್.ಕೆ. ಪಾಟೀಲ್ ಅವರು ಅನುಭವಿಗಳಿದ್ದಾರೆ, ನುರಿತವರಿದ್ದಾರೆ. ಮೊದಲನೇ ಪಟ್ಟಿಯಲ್ಲಿ ಬಾರದೆ ಹೋದ್ರೆ ಏನಾಯ್ತು, 2ನೇ ಪಟ್ಟಿಯಲ್ಲಾದ್ರೂ ಕೂಡ ಅವ್ರ ಹೆಸರು ಬಂದೇ ಬರುತ್ತೆ ಅನ್ನುವಂಥದ್ದು ಅವರ ಮಾತು. ಅಂದ್ರೆ ನಾವು ಅವರ ಅಭಿಮಾನಿಗಳಾಗಿ ಅಭಿಮಾನವನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಅವರಿಗೆ ಎಲ್ಲೂ ಕೂಡ ಸ್ಥಾನ ಕೊಟ್ಟಿಲ್ಲ ಅಂತ ಅಲ್ಲ ಅನ್ನುವಂಥದ್ದು ಅವರ ಮಾತು. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ವೇದಿಕೆಯ ಮೇಲೆ ವಿವಿಧ ಜಿಲ್ಲೆಗಳು, ವಿವಿಧ ಊರಿನಿಂದ ಬಂದಿರುವಂತಹ ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹಕ್ಕೊತ್ತಾಯ. ಇದು ಹೋರಾಟ ಅನ್ನೋದಕ್ಕಿಂತ ನಮ್ಮ ನಾಯಕರುಗಳು ಅವರಿಗೆ ಸಚಿವ ಸ್ಥಾನ ಸಿಗಲೇಬೇಕು ಅನ್ನುವಂತ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ ವಿನಃ ಇದು ಪ್ರತಿಭಟನೆ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ನೀವು ನೋಡಬಹುದು ಇವತ್ತು ಗದಗದ ಮುಳುಗುಂದನಾಕ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಎಚ್.ಕೆ. ಪಾಟೀಲರ ಭಾವಚಿತ್ರವನ್ನು ಹೊಂದಿರುವಂತ ಒಂದು ಸ್ಲೇಟ್ ಅನ್ನು ಹಿಡಿದುಕೊಂಡು ಯಾವ ರೀತಿಯಾಗಿ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಬಿಸಿಲಿನಲ್ಲೂ ಕೂಡ ಇಲ್ಲಿ
ತಾಯಂದ್ರು ಸುಡು ಬಿಸಿನಲ್ಲಿ ರಸ್ತೆ ಮಧ್ಯೆ ಕುಳಿತು ಎಚ್ ಕೆ ಪಾಟೀಲ್ರಿಗೆ ಇವತ್ತು ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಅವರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ನಾವು ಇಲ್ಲಿ ಒಂದಷ್ಟು ಯುವಕರನ್ನ ನೋಡುವಂತ ಪ್ರಯತ್ನ ಮಾಡೋಣ. ಯುವಕರು ಕೂಡ ಬಿಸಿಲಲ್ಲಿ ಯಾವ ರೀತಿಯಾಗಿ ಅವರು ಈ ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ, ಸಚಿವ ಸ್ಥಾನ ಕೊಡದೆ ಹೋದ್ರೆ ನಾವು ಸಾಮೂಹಿಕವಾಗಿರುವಂತಹ ರಾಜೀನಾಮೆಯನ್ನು ಕೊಡ್ತೀವಿ ಅನ್ನುವಂಥದ್ದು ಅವರ ದೃಢ ನಿರ್ಧಾರವಾಗಿರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಎಚ್ ಕೆ ಪಾಟೀಲ್ರಿಗೆ ಸ್ಥಾನಮಾನ ಸಿಗದೆ ಹೋದ್ರೆ ಎಲ್ಲರೂ ಕೂಡ ಇವರು ಸಾಮೂಹಿಕವಾದಂತಹ ರಾಜೀನಾಮೆಯನ್ನು ಕೊಡ್ಲಿಕ್ಕೂ ಕೂಡ ಇವರು ಹಿಂಜರಿಯುವುದಿಲ್ಲ ಅನ್ನುವಂಥ ಸಂದೇಶವನ್ನ ಇವತ್ತು ಕೊಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಯುವಕರು ಕೂಡ ಅರೆಬೆತ್ತಲೆ ಸ್ಥಿತಿಯಲ್ಲಿ ಅಂದ್ರೆ ಹಾಕಿಕೊಂಡಿರುವಂತಹ ಶರ್ಟ್ ಅನ್ನ ತೆಗೆದು ಇವತ್ತು ತಮ್ಮ ಒಂದು ನಾಯಕರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥದ್ದನ್ನ ಅವರು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಬೆಳಗ್ಗೆಯಿಂದಲೂ ಕೂಡ ಪಾದಯಾತ್ರೆಯನ್ನು ಮಾಡಿ ಈ ರೀತಿಯಾಗಿ ಹಕ್ಕೊತ್ತಾಯವನ್ನು ಮಾಡಿದ್ರೆ ಮತ್ತೊಂದಷ್ಟು ಜನ ಇವತ್ತು ಅವರ ಅಭಿಮಾನಿಗಳನ್ನು ನಾವು ಇಲ್ಲಿ ದೃಶ್ಯಗಳಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಒಂದೇ ವೃತ್ತದಲ್ಲಿ ಇಷ್ಟು ಜನ ಬೇರೆ ಬೇರೆ ರೀತಿ ಒಳಗಡೆ ಇವತ್ತು ಅವರ ಕೂಗು ಕೇಳಿ ಬರ್ತಾ ಇದೆ. ಅಂದ್ರೆ ಎಚ್ ಕೆ ಪಾಟೀಲ್ರು ಹಿರಿಯರು ಈ ಹಿಂದೆ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ, ಅನುಭವ ಇದೆ, ಅವರ ಸ್ಥಾನಮಾನ ರಾಜ್ಯಕ್ಕೆ ಅನಿವಾರ್ಯವಿದೆ ಅನ್ನುವಂಥದ್ದನ್ನ ಈ ಜನ ಹಲಗೆಗಳನ್ನು ಬಾರಿಸಿ ಕೈಯಲ್ಲಿ ಪ್ಲೇಟುಗಳನ್ನ ಎಲ್ಲ ಹಿಡ್ಕೊಂಡು ಇವತ್ತು ಅವರೆಲ್ಲ ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಒತ್ತಾಯ ಮಾಡ್ತಾ ಇದ್ದಾರೆ, ಹೈಕಮಾಂಡ್ನ ಕಣ್ಣನ್ನು ತೆರೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಹಿರಿಯರ ಗುಂಪು, ಒಂದು ಕಡೆ ಯುವಕರು, ಇನ್ನೊಂದು ಕಡೆ ಹಿರಿಯರು, ಅವರಿಗೆ ಬಹಳಷ್ಟು ಒಂದು ಅವರ ಮೇಲಿನ ಅಭಿಮಾನ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಬಯಕೆ ಇಟ್ಕೊಂಡು ಅವರು ಇವತ್ತು ಇಷ್ಟೊಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದನ್ನ ನೀವು ಕಾಣ್ತಾ ಇದ್ದಾರೆ. ಅಂದ್ರೆ ಒಂದೇ ಸರ್ಕಲ್ನಲ್ಲಿ ಬೇರೆ ಬೇರೆ ಗುಂಪುಗಳನ್ನು ಮಾಡಿಕೊಂಡು ಇವತ್ತು ಅವರ ಅಭಿಮಾನಿಗಳು ಎಚ್ ಕೆ ಪಾಟೀಲರಿಗೆ ಸಚಿವ ಸ್ಥಾನ ನೀಡಲೇಬೇಕು, ನೀಡದೇ ಇದ್ರೆ ನಾವು ಮತ್ತೆ ಒಂದು ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ, ಸಚಿವ ಸ್ಥಾನ ಸಿಗುವವರೆಗೂ ಕೂಡ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೇವಲ ಯುವಕರಲ್ಲ, ಹಿರಿಯರಲ್ಲ, ಸಾಕಷ್ಟು ಜನ ಇವತ್ತು ಇಲ್ಲಿ ನಿರ್ಧಾರವನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಗದಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ಸಿದ್ದು ಪಾಟೀಲ್ರು ಅವರ ಒಂದು ನೇತೃತ್ವದಲ್ಲಿ ಅನೇಕ ಜನ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸ್ವತಃ ನಮ್ಮ ಜೊತೆಗೆ ಸಿದ್ದು ಪಾಟೀಲ್ರು ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ನೋಡೋಣ. ಎಸ್, ಇವತ್ತು ಸಿದ್ದು ಪಾಟೀಲ್ರೆ ಇಷ್ಟೊಂದು ಜನ ಇಲ್ಲಿ ಮೇಳೈಸಿದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಎಚ್ ಕೆ ಪಾಟೀಲ್ರು ಇವತ್ತು ಕಾಂಗ್ರೆಸ್ನಿಂದ ಸಮರ್ಥ ನಾಯಕರು ಅಂತ ಅಷ್ಟೇ ಅಲ್ಲ, ಅವರು ಸಮರ್ಥರು ಅನ್ನೋದಕ್ಕೆ ಸ್ವತಃ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವೇ 3-4 ಬಾರಿ ಪ್ರಶ್ನೆ ಘೋಷಣೆ ಮಾಡಿದೆ. ಅವರ ಅನಿವಾರ್ಯತೆ ರಾಜ್ಯಕ್ಕಿದೆ ಅನ್ನುವಂಥದ್ದನ್ನ ಗದಗ ಜನ ಇವತ್ತು ಮನವರಿಕೆ ಮಾಡ್ತಾ ಇದ್ದಾರೆ. ಇಷ್ಟಿದ್ದಾಗ್ಯೂ ಕೂಡ ಯಾಕೆ ಮೊದಲನೇ ಪಟ್ಟಿಯಲ್ಲಿ ಹೈಕಮಾಂಡ್ ಅವರ ಹೆಸರನ್ನ ಬಿಡುಗಡೆ ಮಾಡಲಿಲ್ಲ ಅನ್ನುವಂಥದ್ದು ಇವತ್ತು ಸಾರ್ವಜನಿಕ ಹೇಳ್ತಾರೆ ಅಂತ ಪ್ರಶ್ನೆ. ತಾವೇನು ಹೇಳ್ತೀರಿ? ನಮಸ್ಕಾರ. ಕೇವಲ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಗದಗ ಜಿಲ್ಲೆಯಲ್ಲ ಅಖಂಡ ಕರ್ನಾಟಕಕ್ಕೆ ನಾಯಕರು. ಯಾಕಂದ್ರೆ ಅವ್ರ ಹಿಂದೆ ಸಂಪನ್ಮೂಲ ಸಚಿವರಾದಾಗ ಆಲ್ಮಟ್ಟಿ ಅಂತ ಜಲಾಶಯವನ್ನು ಎತ್ತರಿಸಿ ಸಾಕಷ್ಟು ಜಿಲ್ಲೆಗಳಿಗೆ ನೀರು ಕೊಟ್ಟಂತರು. ಹಾಗೂ RDPR ಮಿನಿಸ್ಟರ್ ಆದಾಗ ಶುದ್ಧ ನೀರು ಇಡೀ ಅಖಂಡ ಕರ್ನಾಟಕಕ್ಕೆ ಶುದ್ಧ ನೀರು ಕೊಟ್ಟಂತ ಯಾರಾದರೂ ಒಬ್ಬ ನಾಯಕರಾದ್ರೆ ಅದ್ರ ಎಚ್ ಕೆ ಪಾಟೀಲ್ ಸಾಹೇಬರು. ಹಾಗೂ ಕೇಂದ್ರ ಸರ್ಕಾರದ ಮಾನ್ಯ ಮೋದಿ ಸಾಹೇಬರು ಅವ್ರಿಗೆ ಸಾಮಾನ್ಯವಾಗಿ ಕೊಟ್ಟಿಲ್ಲ, ಸತತವಾಗಿ 4 ಬಾರಿ ಕೇಂದ್ರದ ಅತ್ಯಂತ ಅಭಿವೃದ್ಧಿ ಹೊಂದಿದಂಥ ಗ್ರಾಮೀಣ ಅಭಿವೃದ್ಧಿ ಹೊಂದಿದಂಥ ರಾಜ್ಯ ಅಂತೇಳಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರು ಕರೆಸಿ ಸಾಕಷ್ಟು ಗೌರವ ಕೊಟ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರಿಗೂ ಕೂಡ ಕಾಣಬೇಕಂತೇಳಿ ನಾ ಈ ಮುಖಾಂತರ ತಿಳಿಸ್ತೀನಿ. ಕೇವಲ ಸಚಿವ ಸ್ಥಾನ ಅಲ್ಲ, ಸಚಿವ ಸ್ಥಾನದೊಂದಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಉತ್ತರ ಕರ್ನಾಟಕ ಧ್ವನಿ, ಅವರಿಗೆ ನಾವು ಉಪಮುಖ್ಯಮಂತ್ರಿಯನ್ನಾಗಿ ಕೂಡ ನಾವು ಮಾಡ್ಬೇಕಂತೇಳಿ ಈ ಗದಗ ಜಿಲ್ಲೆಯ ಹಾಗೂ ಉತ್ತರ ಕರ್ನಾಟಕ ಭಾಗದ ಈಗ ತಾವು ನೋಡಿರ್ಬೋದು ಹಾವೇರಿ, ಬಾಗಲಕೋಟೆ, ಬಿಜಾಪುರ, ಹುಬ್ಳಿ, ಧಾರವಾಡದಿಂದ ಸಾಕಷ್ಟು ಅಭಿಮಾನಿಗಳು ಅವರು ಬಂದು ಈ ಬೆಂಬಲ ಸೂಚಿಸಿದ್ದಾರೆ. ಆ ಕಾರಣಕ್ಕಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನದೊಂದಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟು ಈ ಕ್ಯಾಬಿನೆಟ್ನಲ್ಲಿ ಒಂದು ಗೌರವವನ್ನು ಸೂಚಿಸಬೇಕಂತ ಹೇಳಿ ಹೇಳ್ತಾ ಇದ್ರಿ. ಇವತ್ತು ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅವರನ್ನು ಗುರುತಿಸಿ ಪ್ರಶಸ್ತಿಯನ್ನು ಪ್ರಕಟಗೊಳಿಸಿರ್ಬೇಕಾದ್ರೆ ಅದು ನಿಮ್ಮ ಹೈಕಮಾಂಡ್ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಸಾಮಾನ್ಯ ಜನರಿಗೂ ಕೂಡ ಎಚ್ ಕೆ ಪಾಟೀಲ್ ಶಕ್ತಿ ಗೊತ್ತಿದೆ, ಯಾಕೆ ಹೈಕಮಾಂಡ್ ಗೊತ್ತಾಗಲ್ವಾ? ಪ್ರತಿಯೊಂದು ಅವರು ಮಾಡಿರುವಂಥ ಕಾರ್ಯಕಲಾಪಗಳನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಗಮನಕ್ಕಿರ್ಬೋದು, ರಾಜ್ಯ ಸರ್ಕಾರಕ್ಕಿರ್ಬೋದು, ನಿಮ್ಮ ಪಕ್ಷಕ್ಕಿರ್ಬೋದು, ಗೊತ್ತಿದ್ದಾಗ್ಯೂ ಕೂಡ ಇದು ಬೇಕು ಅಂತಲೇನೆ. ಅಂದ್ರೆ ಈ ಹಿಂದಲೂ ಕೂಡ KH ಪಾಟೀಲ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸಂದರ್ಭದಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿತ್ತು, ಗದಗಕ್ಕೆ ಅನ್ಯಾಯ ಆಗಿತ್ತು.
ಇದು ಎಲ್ಲ ಒಂದು ಕಡೆ ಆ ತಂತ್ರ ಹುನ್ನಾರ ಇದರಲ್ಲಿ ಇರಬಹುದಾ ಅಂತ? ಇಲ್ಲ, ಹೈಕಮಾಂಡ್ ಈಗಾಗಲೇ ಕೂಲಂಕಷವಾಗಿ ಪರಿಶೀಲಿಸಿದೆ ಅಂತ ಹೇಳ್ಬೋದು. ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಸಾಹೇಬರು ಕೂಲಂಕಷವಾಗಿ ಈಗಾಗಲೇ ಪರಿಶೀಲಿಸಿದ್ದಾರೆ ಅಂತೇಳಿ ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಒಂದು ಗಟ್ಟಿ ಧ್ವನಿಯಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅತ್ಯಂತ ಉನ್ನತವಾದಂಥ ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹಿಡ್ಕೊಂಡು ಒಳ್ಳೆಯ ಸಚಿವ ಸ್ಥಾನ ಅವರಿಗೆ ಕೊಡ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ಎಸ್, ಇದಿಷ್ಟು ಯುವಕರಾಗಿರುವಂಥವರು ಎಚ್ ಕೆ ಪಾಟೀಲ್ರ ಅಭಿಮಾನಿಗಳಾಗಿರುವಂಥ ಗದಗ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಸಿದ್ದು ಪಾಟೀಲ್ರ ಮಾತು. ಸಿದ್ದು ಪಾಟೀಲ್ರ ಮಾತು ಏನಂತ ಹೇಳಿದ್ರೆ, ಎಚ್ ಕೆ ಪಾಟೀಲ್ ಒಬ್ಬ ಕೆಪೇಬಿಲಿಟಿ ಇರುವಂತಹ ಲೀಡರ್ ಅವರು, ನಾರ್ತ್ ಕರ್ನಾಟಕದ ಗಟ್ಟಿ ಧ್ವನಿ. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅವರಿಗೆ 3-4 ಬಾರಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೊಟ್ಟಿದೆ. ಹೀಗಿರುವಾಗ ಹೈಕಮಾಂಡ್ ಇದನ್ನು ಗಮನಿಸಬೇಕು. ಕೇವಲ ಸಚಿವರನ್ನಾಗಿ ಮಾಡೋದಷ್ಟೇ ಅಲ್ಲ, ಡೆಪ್ಯೂಟಿ CM ಅಂದರೆ ಉಪಮುಖ್ಯಮಂತ್ರಿಗಳನ್ನಾಗಿ ಕೂಡ ಅವ್ರನ್ನ ನೇಮಕ ಮಾಡಬೇಕು ಅನ್ನುವಂಥದ್ದು ನಮ್ಮ ಅಳಲಾಗಿದೆ ಅನ್ನುವಂಥದ್ದು ಸಿದ್ದು ಪಾಟೀಲ್ರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಉಮೇಶ್ ಸಜ್ಜನ್ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.